ಬೀಗರು ಇನ್ನೂ ಒಂದು ಮಾತು ಹೇಳಿದ್ರು. ಅದನ್ನೇನಾದರೂ ನೀವು ಕೇಳಿಸ್ಕೊಂಡ್ರೆ ಏನು ಅನ್ಕೋಬಹುದು ಅಂತ ಊಹಿಸ್ಕೊಳ್ಳೋಕ್ಕೂ ಆಗೋದಿಲ್ಲ. ಬೆಳ್ಳಿನೇ ಮುಂದೆ ನಿಂತು ಐಶು ಕನ್ಯಾಶಾಸ್ತ್ರ ಮಾಡಬೇಕು ಅಂತ ಹೇಳಿದ್ರು. ನಾನು ಅಲ್ಲೂ ನಿನ್ನ ಬಿಟ್ಕೊಟ್ಟಿಲ್ಲ ಗೊತ್ತಾ. ಮಾಯಾನೇ ಈ ಮನೆಗೆ ಸೊಸೆ ಆಗೋಳು, ಅವಳೇ ಈ ಶಾಸ್ತ್ರ ಮಾಡಬೇಕು ಅಂತ ಒಪ್ಸೋದಕ್ಕೆ ನಾನು ಎಷ್ಟು ಕಷ್ಟಪಟ್ಟಿದ್ದೀನಿ ಅಂತ ನಿನಗೇನು ಗೊತ್ತು. ಬೆಳ್ಳಿ ಶಾಸ್ತ್ರದ ಏರ್ಪಾಟೆಲ್ಲ ನೋಡ್ಕೋತಾಳಷ್ಟೇ, ಶಾಸ್ತ್ರ ಮಾಡೋದಿಲ್ಲ. ಬರೀ ಏರ್ಪಾಟ್ ವಹಿಸ್ಕೊಂಡಿದ್ದಕ್ಕೆ ಹೀಗಾಡಿದ್ರೆ ಶಾಸ್ತ್ರನೇ ಅವಳು ಮಾಡಿದ್ರೆ ಇನ್ನೇನು ಗತಿ. ನೀನು ಬೆಳ್ಳಿ ಜೊತೆ ಜಗಳ ಆಡು ಪರವಾಗಿಲ್ಲ, ಆದರೆ ಕಾರ್ತಿಕ್ ಐಶ್ವರ್ಯ ನಿನ್ನ ಮಾತು ಕೇಳೋ ಹಾಗೆ ಮಾಡ್ಕೊ ಅಂತ ನಾನು 1000 ಸಲ ಹೇಳಿದ್ದೀನಿ. ಆದರೆ ನೀನು ಕೇಳಲ್ಲ. ಬೆಳ್ಳಿ ಹಾಗೆ ನೀನು ಪ್ರೀತಿ ಸಂಪಾದನೆ ಮಾಡೋದನ್ನು ಕಲ್ತ್ಕೋಬೇಕು ಮಾಯಾ. ಈಗಲೂ ಬೀಗರಿಗೆ ಬೆಳ್ಳಿನೇ ಶಾಸ್ತ್ರ ಮಾಡಲಿ ಅನ್ನೋ ಆಸೆ ಇದೆ. ಅವ್ರನ್ನ ಹಾಗೆ ಬಿಟ್ಟರೆ ಮುತ್ತುಗೂ ಬೆಳ್ಳಿಗೂ ಮದುವೆನೂ ಮಾಡಿಸ್ಬಿಡ್ತಾರೆ. ಈಗಲೂ ಕೂಡ ದೇವಸ್ಥಾನದಲ್ಲಿ ನೀನು ಮುತ್ತುನೇ ಶಾಸ್ತ್ರ ಮಾಡೋದು. ನಿನಗೆ ಎಲ್ಲ ಹಕ್ಕು ಸಿಗೋ ಹಾಗೆ ಮಾಡೋ ಜವಾಬ್ದಾರಿ ನಂದು, ಅದನ್ನು ಉಳಿಸ್ಕೊಳ್ಳೋ ಜವಾಬ್ದಾರಿ ನಿಂದು. ಏನೇನೋ ಯೋಚನೆ ಮಾಡಿ ತಲೆ ಕೆಡಿಸ್ಕೋಬೇಡ ಮಾಯಾ. ಯಾವತ್ತಿದ್ರೂ ನೀನೇ ಈ ಮನೆ ಸೊಸೆ, ಯಾರಿದ್ಲೂ ಅದನ್ನು ತಪ್ಸಕ್ಕಾಗೋದಿಲ್ಲ. ಅದನ್ನು ನೀನು ನೆನಪಲ್ಲಿಟ್ಕೋ. ಲೇಡೀಸ್ ಅಂಡ್ ಮೆಂಟಲ್ಮ್ಯಾನ್, ಸಾರಿ ಜೆಂಟಲ್ಮ್ಯಾನ್, ಮತ್ತೆ ಸಾರಿ ಜೆಂಟಲ್ಮ್ಯಾನ್ ಬೇಡ ಅನ್ಸುತ್ತೆ. ಓನ್ಲಿ ಲೇಡೀಸ್ ಅಂಡ್ ಲೇಡೀಸ್ ಓನ್ಲಿ. ಯಾರ್ಯಾರು ಎಲ್ಲೆಲ್ಲಿದ್ರು ಎಲ್ಲರೂ ಹಾಜರಾಗಬೇಕು ಅಂತ ಈ ಷಣ್ಮುಗ ದಿ ಲವ್ ಗಾರ್ಡ್ ಕೇಳ್ಕೊಂತಾ ಇದ್ದಾನೆ. ಹಾಜರಾಗಿ ಹಾಜರಾಗಿ ಹಾಜರಾಗಿ. ಎಲ್ರು ಬಂದ್ಬಿಡ್ರ? ಎಲ್ರಿಗೂ ಸುಸ್ತಾಗಿರುತ್ತೆ. ಸಾರಿ. ಸುಸ್ವಾಗತ ಸುಸ್ವಾಗತ. ಏನ್ ಷಣ್ಮುಗಣ್ಣ ನಿಮ್ ಗಲಾಟೆ? ಇದು ಗಲಾಟೆ ಅಲ್ಲ ಬೆಳ್ಳಿ, ನೆಕ್ಸ್ಟ್ ಪಂದ್ಯಕ್ಕೆ ಅನೌನ್ಸ್ಮೆಂಟ್. ನಮ್ಮ ರೂಪಕ್ ಅವರು ನೆಕ್ಸ್ಟ್ ಪಂದ್ಯನ ಅನೌನ್ಸ್ ಮಾಡಿದ್ದಾರೆ. ಬುಟ್ಟಿ ಕಾಳು ಮಣ್ಣೆಲ್ಲ ತರ ಕೇಳಿದಾರೆ, ಎಲ್ಲ ತಂದು ಮನೆಯಿಂದ ಇಟ್ಟಿದ್ದೀನಿ. ಎಲ್ರು ರೆಡಿನಾ? ಈಗ ಟೈಮು ಚೆನ್ನಾಗಿದೆ. ಅಂದ್ರೆ ಇವಾಗ್ಲೇ ಶುರು ಮಾಡಬಹುದು. ನಾವು ರೆಡಿ, ನೀವುಗಳು ರೆಡಿನಾ? ನಾವು ರೆಡಿ. ಹಾ, ನಾವು ರೆಡಿ. ರೆಡಿ. ಸೂಪರ್. ಎಲ್ರು ರೆಡಿ ಅಂದ್ರೆ ಮತ್ತೆ ಆಗ್ತಾಳ. ನಡೀರಿ ಓನಾ. ರೆಡಿ 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 ಜೋ. ಸೋಲೋಕೆ ಇಷ್ಟೊಂದು ಆತ್ರ ಇದೆ ಅಂದಮೇಲೆ ಗೆಲ್ಲೋ ನಾನು ಇನ್ನೆಷ್ಟು ಆತ್ರವಾಗಿರಬಾರ್ದು. ಬೆಳ್ಳಿ, ಎಲ್ರ ಮುಂದೆ ನಿನ್ನ ಹೇಗೆ ಸೋಲಿಸ್ತೀನಿ ನೋಡ್ತೀನಿ. ಪ್ರೇಕ್ಷಕರೇ, ನಮ್ಮನೆ ಹೊಸ ಗೇಮ್ಗೆ ಎಲ್ರಿಗೂ ವೆಲ್ಕಮ್. ಪ್ಲೀಸ್ ಆಲ್ ಬ್ಯೂಟಿಫುಲ್ ಗರ್ಲ್ಸ್ ವೆಲ್ಕಮ್. ಹೇ ಆಲ್ ಬ್ಯೂಟಿಫುಲ್ ಗರ್ಲ್ಸ್, ವೆಲ್ಕಮ್ ಟು ದ ನ್ಯೂ ಗೇಮ್. ಥ್ಯಾಂಕ್ ಯು. ಅರೆ ಷಣ್ಮುಗಣ್ಣ, ಇಷ್ಟು ಬೇಗ ಬುಟ್ಟಿ ಕಾಳನ್ನೆಲ್ಲ ರೆಡಿ ಮಾಡ್ಬಿಟ್ಟಿದ್ದೀರಾ? ರೂಪಕ, ನಾವಂತರ ವಿನಾಯಕ ತರ ಲವ್ ಗಾರ್ಡ್. ನೀವು ಹುಡುಗಿರೇನಾದ್ರು ಒಂದ್ಸರಿ ಹೇಳ್ಬಿಟ್ರೆ ಪಟ ಪಟ ಅಂತ ಕೆಲಸ ಮುಗಿಸ್ತೀನಿ. ಗಾರ್ಡ್, ಆ ಲವ್ ಗಾರ್ಡ್. ಗಣೇಶ ಹಬ್ಬ ಹೇಗಿದ್ರು ಬರ್ತಿದೆ, ನಿಮ್ಮನ್ನ ಗಣೇಶನ್ ತರ ಕೊಡಿಸ್ಬಿಡ್ಬೋದು. ಹಾಗೆ ಚಿಕ್ಕಿರಲ್ಲಿ ಮುಳುಸಿ ದೊಡ್ಡ ಎತ್ಬಿಡೋದೆ. ನೀವು ಮಾಡಿದ್ರು ಮಾಡ್ಬಿಡ್ತೀರಾ. ನಾನು ದೇವ್ರು ಅಲ್ಲ, ದಿಂಡ್ರು ಅಲ್ಲ. 2 ಕಾಲು, 2 ಕೈ, 1 ಮೂಗು, 2 ಕಣ್ಣಿರೋ ಕೋತಿನಾ? ನಾನು ಕೋತಿ ಅಲ್ಲಪ್ಪ. ನೀವು ಹಾಕ್ಬ ದಾರಿಗೆ. ಆಗ್ಲಿಂದ ನಾನ್ ಲವ್ ಗಾಡ್ ಅಂತ ಹೇಳ್ತಿದ್ದೆ. ಈಗ ಹೇಳು ನೋಡೋಣ. ಹೌದು, ಯಾರು ಸ್ಪೆಷಲ್ ಆಗಿ ಬರ್ತಾರೆ ಅಂದ್ರಿ? ಯಾರದು? ಈ ಗೇಮ್ಗೆ ನಾನು ಕರೆಸ್ತಾ ಇರೋ ಸ್ಪೆಷಲ್ VIP ಯಾರು ಗೊತ್ತಾ? ಯಾರು ಗೊತ್ತಾ? ಯಾರು ಗೊತ್ತಾ? ಆ ಕಾಲದ ನಮ್ಮೂರ್ನ ಮಿಸ್ ಯೂನಿವರ್ಸ್, ಮಿಸ್ ವರ್ಲ್ಡ್ ಆಗಿದ್ದ ಅಜ್ಜಿ. ಎಸ್. ಎಕ್ಸ್ಕ್ಯೂಸ್ ಮಿ ಬ್ಯೂಟಿಫುಲ್ ಲೇಡೀಸ್, 1 ನಿಮಿಷ ಹೋಗಿ ಅಜ್ಜನ್ ಕರ್ಕೊಂಡ್ ಬಂದ್ಬಿಡ್ತೀನಿ. ಅಜ್ಜಿ, ಅಜ್ಜಿ ಕ್ಯೂಟ್ ಆಗಿದ್ದೀರಾ. ಚಿಟ್ಟೆ ಮೇಲೆ ಚಿಟ್ಟೆ ಇಟ್ಟಗೆ. ಬನ್ನಿ ಹೋಗೋಣ.
ಒಂದ್ ವಿಷಯ ಹೇಳದ್ ಮರ್ತೆ, ಇವ್ರ ಸ್ಮೈಲ್ಗೆ ಫಿದಾ ಆಗಿ ರಾಜ್ ಕಪೂರ್ ಅವರು ಈ ಬಟರ್ಫ್ಲೈ ಕನ್ನಡಿನ ಗಿಫ್ಟ್ ಕೊಟ್ಟಿದ್ರಂತೆ. ಎಲ್ಲ ಓಕೆ ಷಣ್ಮುಗಣ್ಣ, ಆದ್ರೆ ಕನ್ನಡಕ ಅಜ್ಜಿನ ಯಾಕೆ? ಗುಡ್ ಕ್ವಶನ್. ಈ ಅಜ್ಜಿ ಯಾಕೆ ಅಂದ್ರೆ ಈ ಅಜ್ಜಿ ಈ ಧಾನ್ಯನ ಮೊಳಕೆ ಹಾಕೋದ್ರಲ್ಲಿ ಎತ್ತಿದ ಕೈ ಅಂತೆ. ಹೇಗೆ ಅದದಲ್ಲಿ ಹಾಕ್ಬೇಕು, ಯಾವ ಮಣ್ಣಲ್ಲಿ ಹಾಕ್ಬೇಕು, ಎಷ್ಟು ನೀರು ಹಾಕ್ಬೇಕು ಅನ್ನೋದ್ರಲ್ಲಿ ಎಕ್ಸ್ಪರ್ಟ್ ಅಂತೆ. ಅದಕ್ಕೆ ಯೋಚನೆ ಮಾಡಿ ಈ ಪಂದ್ಯಕ್ಕೆ ಇವ್ರನ್ನೇ ಅಂಪೈರ್ ಮಾಡಿದ್ರೆ ಹೇಗೆ ಅಂತ ಅನ್ನಿಸ್ತು, ಕರ್ಕೊಂಬಂದೆ. ಈಗ ಅಜ್ಜಿ ಏನ್ ಮಾಡ್ತಾರೆ ಅಂದ್ರೆ ಧಾನ್ಯಗಳನ್ನ ಮೊಳಕೆ ಹೇಗೆ ಹಾಕೋದು ಅಂತ ಹೇಳ್ಕೊಡ್ತಾರೆ. ಕೊನೆಗೆ ಯಾರ್ದು ಮೊಳಕೆ ತುಂಬಾ ಚೆನ್ನಾಗಿ ಬರುತ್ತೆ ಅವರೇ ವಿನ್ನರ್ ಅಲ್ವಾ ಅಜ್ಜಿ? ಒಂದೇ ದಿನದಲ್ಲಿ ಮೊಳಕೆ ಬರುತ್ತಾ? ಮಾಯಾ ಮೇಡಮ್, ಈ ತರ ಬ್ರಿಲಿಯಂಟ್ ಕ್ವಶನ್ ಕೇಳ್ತೀರಾ ಅಂತಾನೆ ಈ ಎಕ್ಸ್ಪರ್ಟ್ ಅಜ್ಜಿ ನಾನು ಕರ್ಸಿರೋದು. ಮಾಯಾ, ಒಂದೇ ದಿನದಲ್ಲಿ ಮೊಳಕೆ ಬರಲ್ಲ. ಮೊದ್ಲು ಕಾಳನ್ನ ಮಣ್ಣಿಗೆ ಹಾಕ್ಬೇಕು, ಸ್ವಲ್ಪ ದಿನ ಬಿಡ್ಬೇಕು, ಆಮೇಲೆ ಮೊಳಕೆ ಬರೋದು. ಓ ಹಾಗೆ. ಹಾಗೆ ಅಜ್ಜಿ, ಈ ಧಾನ್ಯನ ಮೊಳಕೆ ಕಟ್ಟೋದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು? ಧಾನ್ಯಗಳು ಅಂತಲ್ಲಮ್ಮ, ಕೃಷಿನೇ ಒಂದು ಥರದ ವಿಸ್ಮಯ ಅಂತ ಹೇಳ್ಬೋದು. ನೀವು ಹಾಕಿರೋ ಬೆಳೆನ 100ರಷ್ಟು ಜಾಸ್ತಿ ಮಾಡೋ ಶಕ್ತಿ ಈ ಭೂಮಿ ತಾಯಿಗೆ ಮಾತ್ರ ಇರೋದು. ಆಕೆ ಕರುಣೆ, ಸಹನೆ ಇವೆಲ್ಲದರಿಂದ ಈ ಭೂಮಿ ಮೇಲೆ ಪ್ರಾಣಿ ಪಕ್ಷಿಗಳು ಜೀವಂತವಾಗಿರೋದು. ಅದಕ್ಕೆ ನಾವು ಭೂಮಿನ ತಾಯಿ ಅಂತ ಕರೆಯೋದು. ಹೌದು ಮಗ, ಅವಳನ್ನ ಚೆನ್ನಾಗಿ ನೋಡ್ಕೊಂಡ್ರೆ ಅವಳ ಆಶೀರ್ವಾದ ಮಾಡಿ ಕೈ ತುಂಬ ಕೊಡ್ತಾಳಮ್ಮ. ತಾನು ನೀರು ಕುಡಿದು ಹಸಿದಿರೋ ಮನುಷ್ಯರಿಗೆಲ್ಲ ಹೊಟ್ಟೆ ತುಂಬಿಸ್ತಾಳೆ. ಅಂಥವಳನ್ನ ನಾವು ಪ್ರೀತಿಯಿಂದ ನೋಡ್ಕೋಬೇಕಮ್ಮ. ಅಜ್ಜಿ, ಈ ಧಾನ್ಯನ ಮೊಳಕೆ ಕಟ್ಟಿದ್ರೆ ಮನೆಗೆ ಒಳ್ಳೇದಾಗುತ್ತೆ ಅಂತಾರಲ್ಲ, ನಿಜಾನಾ? ನಿಜನಮ್ಮ. ಆ ದೇವ್ರನ್ನ ಬೇಡ್ಕೊಂಡು ಈ ಕಾಳುಗಳನ್ನು ಮೊಳಕೆಗೆ ಹಾಕಬೇಕು. ಅದು ಚೆನ್ನಾಗಿ ಬಂತು ಅಂದರೆ ಕೆರೆ, ಕಟ್ಟೆ, ನದಿ, ಕೊಳ್ಳಗಳೆಲ್ಲ ತುಂಬಿ ಹರಿಯುತ್ತವೆ. ಮಳೆ ಚೆನ್ನಾಗಿ ಬರುತ್ತೆ ಅನ್ನೋದು ವಾಡಿಕೆ ಕಣಮ್ಮ. ಅದು ಅಲ್ಲದೆ ಇನ್ನೊಂದು ಮುಖ್ಯವಾದ ವಿಷಯ ಇದೆ. ಏನದು? ಚಿಟ್ಟೆ ತೆಗಿಯಪ್ಪ. ಅಯ್ಯೋ, ನೀನೇ ಹಾಕಿರೋ ಕನ್ನಡಕ ತೆಗಿಯೋ. ಅಜ್ಜಿ, ಈ ಚಿಟ್ಟೆ ಮೇಲೆ ಈ ಚಿಟ್ಟೆ ಚೆನ್ನಾಗಿ ಕಾಣುತ್ತೆ ಅಜ್ಜಿ. ವಾಟ್ ಈಸ್ ದಿಸ್? ಮನೆಗಳಲ್ಲಿ ಮದುವೆ ಮತ್ತಿತರ ಸಮಾರಂಭ ಆಗುವಾಗ ಈ ಥರ ಮೊಳಕೆ ಕಟ್ಟಿಸಿದ್ರೆ ಆ ಮನೇಲಿ ಸುಖ ಸಂತೋಷ ತುಂಬಿ ತುಳುಕುತ್ತೆ. ಅಷ್ಟು ಅಲ್ಲದೆ ಆ ಹೆಣ್ಣು ಮಗಳು 10 ಮಕ್ಕಳನ್ನ ಹೆತ್ತು ಸುಖವಾಗಿರ್ತಾಳೆ. ಮದುಮಗಳೇ, ನೋಡು, ನಿನಗೆ ಹೇಳ್ತಿರೋದು, ಮದ್ವೆಗೆ ಮುಂಚೆನೆ ಈ ತರ ಮೊಳಕೆ ಹಾಕ್ತಿದ್ಯಾ ಅಂದ್ರೆ ಏನಿಲ್ಲ ಅಂದ್ರೂ 9 ಮಕ್ಕಳು ಪಕ್ಕ. ನಮ್ಮ ಕಾಲದಲ್ಲೂ ಇದೇ ತರ ಪಂದ್ಯಗಳನ್ನೆಲ್ಲ ಕಟ್ಕೋತಿದ್ವಿ. ಗೊತ್ತಾಯ್ತು ಗೊತ್ತಾಯ್ತು. ಅದಕ್ಕೆ ಅವಾಗೆಲ್ಲ 8 ಮಕ್ಳಿತ್ತು ಅಂದ್ರೆ ನಿಮ್ಗೆ. ಚಿಂತಾರ್ಲೆ ಓಲಿ ಏನೇನೋ ಮಾತಾಡ್ತಾನೆ. ನೀವು ಅಷ್ಟೇ, ನಿಮ್ಮ ತವ್ರ ಮನೆ, ನೀವು ಕಾಲಿಡೋ ಮನೆ ಎಲ್ಲ ಕಡೆ ಚೆನ್ನಾಗಿರ್ಲಿ ಅಂತ ಅಂದ್ಕೊಂಡು ಈ ಕಾಳುಗಳನ್ನು ಮೊಳಕೆಗೆ ಹಾಕಿ. ಸರಿ ಸರಿ, ಈಗ ನಾವ್ ಏನ್ ಮಾಡ್ಬೇಕು ಅಂತ ಬೇಗ ಬೇಗ ಹೇಳಿ. ನಿಂತು ನಿಂತು ಕಾಲ್ ನೋವು ಬರ್ತದೆ. ಈ ಮಗಿಗೆ ತುಂಬಾ ಆತರ ಅಂತ ಕಾಣುತ್ತೆ. ಹಾ, ಪಂದ್ಯ ಶುರು ಮಾಡ್ರಮ್ಮ. ಈಗ ಏನ್ ಮಾಡ್ಬೇಕು ಹೇಳಿ ಅಜ್ಜಿ? ಪಟ 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 ಅಂತ. ಈ ಕೋತಿ ಇಲ್ಲಿಂದ ಹೋಗ್ಬೇಕು. ಯಾಕೆ 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 ಯಾಕೆ? ಯಾಕೆಂದ್ರೆ ಹೆಣ್ಣು ಮಕ್ಕಳು ಕಾಳನ್ನು ಮೊಳಕೆಗೆ ಹಾಕುವಾಗ ಗಂಡು ಮಕ್ಕಳು ಯಾರು ಇರಬಾರದು. ಯಾಕೆ? ಇದು ಮೋಸಪ್ಪ, ಇದು ಮೋಸ ಮೋಸ ಮೋಸ. ಅಜ್ಜಿ ಹೇಳಿದ್ದೆ ಕೊನೆ ಅಂದ್ಮೇಲೆ ನೀವಿಲ್ಲಿ ಇರ್ಬಾರ್ದು. ಹೊಡಿ ಅಜ್ಜಿನ ಕರ್ಕೊಂಡ್ ಬಂದಿದ್ದೆ ನಾನು. ನಾನು ಹೋಗಲ್ಲಪ್ಪ, ನಾನು ಹೋಗಲ್ಲ. ಕೋಪಿ ಹೊರಟೋಯ್ತು. ಈಗ ಹೇಳಿ ಅಜ್ಜಿ. ಹಾ, ನಿಮ್ ಮುಂದೆ 5 ಬುಟ್ಟಿಗಳಿವೆ. ನೀವು ಸರಿಯಾಗಿ 5 ಜನ ಇದ್ದೀರಿ. ನಿಮ್ಮ 5 ಜನರ ಹೆಸರನ್ನು ನಾನು ಬರ್ಕೊಂಡು ಬಂದಿದ್ದೀನಿ. ಆ ಚೀಟಿಗಳನ್ನ ತಗೊಳ್ಳಿ. ನಿಮ್ಗೆಲ್ಲ ನಿಮ್ಮ ಹೆಸರಿನ ಚೀಟಿ ಸಿಕ್ಕಿತ್ತಲ್ಲ, ಅವುಗಳನ್ನ ನಿಮ್ಮ ಬುಟ್ಟಿಗಳಿಗೆ ಅಂಟಿಸಿ. ಹಾ, ಹಂಗೆ. ಸರಿ, ಈಗ ಆಯ್ತಲ್ವಾ ಅಜ್ಜಿ? ನಾನು ಹೊರಡ್ಬೋದಾ?
ಅದಷ್ಟೇ ಅಲ್ಲಮ್ಮ, ಈಗ ನಾನು ನಿಮ್ಮ ಕೈಗೆ ಧಾನ್ಯಗಳನ್ನು ಕೊಡ್ತೀನಿ. ನೀವು ಆ ಧಾನ್ಯಗಳನ್ನು ಹಿಡ್ಕೊಂಡು ದೇವ್ರನ್ನ ಬೇಡ್ಕೋಬೇಕು. ಆಮೇಲೆ ಈ ಬುಟ್ಟಿಲಿರೋ ಮಣ್ಣಿನ ಮೇಲೆ ಈ ಧಾನ್ಯಗಳನ್ನು ಹರಡಬೇಕು. ಸರಿ ಅಜ್ಜಿ. ಎಲ್ಲರೂ ದೇವ್ರಿಗೆ ಕೈ ಮುಗಿರಿ. ನೀವು ದೇವ್ರನ್ನ ಬೇಡ್ಕೊಂಡು ಮೊಳಕೆ ಹಾಕಿದಾಗ ಆ ಮೊಳಕೆಗಳು ಚೆನ್ನಾಗಿ ಬಂದರೆ ನೀವು ಅಂದ್ಕೊಂಡದ್ದು ನೆರವೇರುತ್ತೆ ಅನ್ನೋದು ನಂಬಿಕೆ. ಅಯ್ಯೋ, ಬೇಡ್ಕೊಂಡದ್ದು ಸಾಕ್ರೆ ಕೊಂಡು ಬಿಡ್ರೆ. ಹಾ, ಈಗ ನಿಮ್ಮ ಕೈಲಿರೋ ಧಾನ್ಯಗಳನ್ನ ನಿಮ್ಮ ಬುಟ್ಟಿಲಿರೋ ಮಣ್ಣಿಗೆ ಹಾಕಿ. ಅಜ್ಜಿ, ಇಷ್ಟ ಆಯ್ತಲ್ಲ, ಇದಾದ್ಮೇಲೆ ಏನು? ಈಗ ನೀವು ಕಾಳುಗಳನ್ನ ಮೊಳಕೆ ಕಟ್ಟೋಕೆ ಹಾಕಿ ಆಯ್ತು. ಈ 7 ದಿನಗಳ ಕಾಲ ಹೀಗೆ ಇರಬೇಕು. ಒಂದು ವಿಷಯ, ಇದನ್ನ 7 ದಿನಗಳ ಕಾಲ ಯಾರು ನೋಡಬಾರ್ದು. ಹಾ, ಇದ್ರ ಜವಾಬ್ದಾರಿ ಯಾರು ವಹಿಸ್ಕೋತೀರಿ? ಅಜ್ಜಿ, ಈ ಪಂದ್ಯಾನ್ ಶುರು ಮಾಡಿದ್ ನಾನು, ಇದ್ರ ಜವಾಬ್ದಾರಿ ನಾನೇ ತಗೋತೀನಿ. ಒಳ್ಳೇದಾಯ್ತು. ಗೆಲುವು ಯಾರ್ದಂತ ಎಲ್ರಿಗೂ ಗೊತ್ತಿದೆ. ಹೀಗೆ ಅನ್ಕೊಂಡೆ ಕೆಲವ್ರು ಮಣ್ಣು ಮುಕ್ಕಿರೋದು ಅಂತ ನೆನ್ಪಲ್ಲಿರ್ಲಿ. ಐಶು ಸುಮ್ಮನಿರೋ. ಅಯ್ಯೋ, ಯಾಕೆ ಹೀಗೆ ಜಗಳ ಆಡ್ತಿದ್ದೀರಾ? ದಯವಿಟ್ಟು ಸಮಾಧಾನವಾಗಿರಿ ಪ್ಲೀಸ್. ಈ ತರ ಪಂದ್ಯ ಅಂತ ಬಂದ್ರೆ ನಮ್ಮ ಮಾಯಾ ಅದನ್ನ ತುಂಬಾ ಸೀರಿಯಸ್ ಆಗಿ ತಗೊಂಡು ಆಡ್ತಾಳೆ. ನೋಡ್ತಾ ಇದ್ದೀವಿ, ಹೀಗೆ ತಲೆ ಕೆಡಿಸ್ಕೊಂಡು ಬಿಳಿ ಕೂದಲು ಬಂದ್ರೆ ಕಷ್ಟ. ಅವಳಿಗೇನು ಬೈಲಿಲ್ಲ ಅಂದ್ರೆ ನಿನಗೆ ತಿಂದಿದ್ದು ಅರ್ಗಲ್ಲ ಅಲ್ವಾ? ಈಗ ಅಕ್ಕ ತಂಗಿ ಶುರು ಮಾಡ್ಕೊಂಡ್ರ? ಐಶು ಬಾಯ್. ಗಲಾಟೆ ಮಾಡಬಾರ್ದು. ಇಬ್ರು ಶೇಕ್ ಹ್ಯಾಂಡ್ ಕೊಡಿ. ಶರ್ಮಿಳಾ ಅವ್ರೆ, ನೀವೇನ್ ಚಿಕ್ಕ ಮಕ್ಳ ತರ ಶೇಕ್ ಹ್ಯಾಂಡ್ ಕೊಡಿ. ನಾನ್ಯಾಕೆ ಅಕ್ಕನ ಮೇಲೆ ಸಿಟ್ ಮಾಡ್ಕೊಳ್ಳಿ, ಅಲ್ವೇನೆ ಅಕ್ಕ? ನನಗೆ ಹೇಗೆ ಸಮಾಧಾನ ಮಾಡಬೇಕು ಅಂತ ನಿನಗೆ ಚೆನ್ನಾಗಿ ಗೊತ್ತು ಬಿಡು. ಸರಿ ಸರಿ, ಬನ್ನಿ ಎಲ್ರು ಹೋಗೋಣ ಬಾ. ಅಜ್ಜಿ, ಷಣ್ಮುಗಣ್ಣ ಹೇಳ್ದಾಗೆ ಮೊಳಕೆ ಕಟ್ಟೋ ವಿಷಯದಲ್ಲಿ ನೀವು ಫಸ್ಟ್ ಅಂತ ಗೊತ್ತಾಯ್ತು. ಮೊದ್ಲು ನೀವ್ ಯಾವ ವಿಚಾರಕ್ಕೆ ಮೊಳಕೆ ಕಟ್ಟಿದ್ರಿ ಅಂತ ಏನಾದ್ರೂ ನೆನ್ಪಿದ್ಯಾ? ಅಯ್ಯಯ್ಯೋ, ನಾಚ್ಕೊಳ್ತಿರೋದು ನೋಡು. ಹಾಗಾದ್ರೆ ಗ್ಯಾರಂಟಿ ಏನೋ ವಿಷಯ ಇದೆ ಅಂತ ಆಯ್ತು. ಅಜ್ಜಿ 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 ಹೇಳಜ್ಜಿ, ಏನು ಅಂತ ಹೇಳಜ್ಜಿ, ಹೇಳಿ. ಹೇಳಿ ಅಜ್ಜಿ. ಏನು ಹಳ್ಳಿ ಕಟ್ಟೆ ಚರ್ಚೆ ನಡೀತಿರೋ ಆಗಿದೆ. ಅಳಿಯದ್ರೆ ಕರೆಕ್ಟ್ ಟೈಮಿಗೆ ಬಂದ್ರಿ. ಕರೆಕ್ಟಾಗಿ ಅಜ್ಜಿ ಲವ್ ಸ್ಟೋರಿ ಶುರು ಆಗ್ತಿದೆ. ಕರೆಕ್ಟಾಗಿ ಬಂದ್ರಿ ನೋಡಿ. ನೀವು ಕೇಳಿಸ್ಕೊಳ್ಳಿ, ನಿಮಗೂ ಎಕ್ಸ್ಪೀರಿಯನ್ಸ್ ಆಗುತ್ತೆ. ನಾವ್ ಗೊತ್ತಲ್ಲ, ಲವ್ ಅಲ್ಲಿ ಇರುತ್ತೋ ಅಲ್ಲಿ ನಾವ್ ಇದ್ದೇ ಇರ್ತೀವಿ. ಹೇಳ್ತೀನಿ. ನಂಗಿನ್ನೂ ಮದುವೆನೇ ಆಗಿರ್ಲಿಲ್ಲ, ಇನ್ನು ಹುಡುಗಾಟದ ಬುದ್ಧಿ. ನಮ್ಮ ಮನೇಲಿ ನನ್ನ ಮಾವನಿಗೆ ನನ್ನನ್ನು ಕೊಡ್ಬೇಕು ಅಂತ ಒಂದಷ್ಟು ಮಾತುಕತೆ ಮಾಡ್ತಾ ಇದ್ರು. ಅವನ ನಿಮ್ಮ ಮಾವ ಏನಂದ್ರು? ಮಾವ ಅಂದ್ರೆ ಓಡೋಡ್ ಬಂದ್ಬಿಡ್ತಾರೆ. ಓಕೆ, ಅದಕ್ಕೆ ಅಲ್ಲೂ ಮಾವನ ಜೊತೆ ಮದ್ವೆ ಅಂತ ನೋಡಿ. ಸುಮ್ಮನೆ ರೈಶು. ಅಜ್ಜಿ ನೀವು ಹೇಳಿ. ನನಗೂ ನನ್ನ ಮಾವ ಅಂದ್ರೆ ತುಂಬಾ ಇಷ್ಟ ಇತ್ತು. ಅವರು ನನಗಿಂತ ತುಂಬಾ ಎತ್ತರವಾಗಿದ್ರು, ನೋಡೋದಕ್ಕೆ ತುಂಬಾ ಸುಂದರವಾಗಿ ಇದ್ರು. ಅಜ್ಜಿ, ಒಂದು ರೆಫರೆನ್ಸ್ಗೆ ನಂತರ ಇದ್ರು ಅಂತ ಹೇಳಿ. ಅವ್ರು ನಡ್ಕೊಂಡು ಬರ್ತಾ ಇದ್ರೆ ರಾಜ್ಕುಮಾರ್ ಹಾಗೆ ಕಾಣ್ತಿದ್ರು. ಪಂಚೆ ಉಟ್ಟು ಬಿಳಿ ಅಂಗಿ ಹಾಕೊಂಡು ಬಂದ್ರು ಅಂದ್ರೆ ನಂಗೆ 2 ಕಣ್ಣು ಸಾರ್ತಿರ್ಲಿಲ್ಲ ನೋಡಕ್ಕೆ. ಅವ್ರು ತುಂಬಾ ಚೆನ್ನಾಗಿದ್ರು.
ಎಲ್ಲ ಹುಡುಗಿರ ಕಣ್ಣು ಅವ್ರ ಮೇಲೆ ಇತ್ತು, ಆದರೆ ಅವ್ರ ಕಣ್ಣು ಮಾತ್ರ ನನ್ನ ಮೇಲೆ ಇತ್ತು. ಓ ಅಲ್ಲಿದೆ ಪ್ರೀತಿ. ಏನಪ್ಪ ಮಾವಂದ್ರಿಗೆ ಅತ್ತೆ ಮಗಳ ಮೇಲೆ ತುಂಬಾ ಪ್ರೀತಿ ಉಟ್ಬಿಟ್ಟಿದೆ.